ಅದು 80 ಹಾಗೂ 90ರ ದಶಕ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪ್ರಯೋಗಗಳ ಆಯಾಮಗಳು ಆರಂಭಗೊಂಡ ಸಂದರ್ಭ. ಅಂದಿನ ಕಾಲದಲ್ಲಿ ಕನ್ನಡ ಚಿತ್ರರಂಗ ಮಡಿವಂತಿಕೆಗೆ ಒಗ್ಗಿಕೊಂಡು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಸಿನಿಮಾಗಳ ಮೂಲಕ ಪ್ರೇಕ್ಷಕರಿಗೆ ಮನೋರಂಜನೆ ನೀಡುವ ಕೆಲಸ ಮಾಡ್ತಿತ್ತು. ಇದೇ ಸಂದರ್ಭದಲ್ಲಿ ಬ್ರಾಹ್ಮಣ ಕುಟುಂಬದಿಂದ ಬಂದ ಕಾಶಿನಾಥ್ ಮಡಿವಂತಿಕೆಯನ್ನ ಪಕ್ಕಕ್ಕಿಟ್ಟು ಅನುಭವ ಎನ್ನುವ ಚಿತ್ರದ ಮೂಲಕ ಸಿನಿ ರಸಿಕರ ಮನಗೆಲ್ಲುವಂತೆ ಮಾಡಿದ್ರು. ಮಡಿವಂತಿಕೆ ಎನ್ನುವ ಒಂದಿಷ್ಟು ವರ್ಗದ ಜನರ ಅಂತರಾಳದ ಮಾತುಗಳನ್ನ ನೈಜತೆಯ ಪ್ರತಿರೂಪವಾಗಿ ತೋರಿಸುವ ಕೆಲಸವನ್ನ ಕಾಶಿನಾಥ್ ಮಾಡಿದ್ರು. ಸದಾ ಹಸನ್ಮುಖಿ ಹಾಗೂ ಲವಲವಿಕೆಯಿಂದ ಇರುವ ಕಾಶಿನಾಥ್ ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಪಾರ. ನಿರ್ದೇಶನ ಮಾಡಲು ಕಾಶಿನಾಥ್ ಹೊರಟ್ರೆ ಅಲ್ಲೊಂದು ಪ್ರಯೋಗ, ವಿಭಿನ್ನತೆ ನಿಮಗೆ ಕಾಣಸಿಗುತ್ತೆ. ಈಗಿನ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ರೀಲ್ಸ್ ಗಳನ್ನ ಮಾಡಿ ಸಿನಿಮಾ ನಟನೆಗೆ ಅವಕಾಶ ಕೇಳುವವರೇ ಹೆಚ್ಚು. ಆದರೆ ಕಾಶಿನಾಥ್ 90ರ ಸಂದರ್ಭದಲ್ಲಿ ಕಿರುಚಿತ್ರಗಳನ್ನ ನಿರ್ಮಿಸಿ ಇದರ ಮೂಲಕ ಸಿನಿಮಾ ಜಗತ್ತಿಗೆ ಪಾದಾರ್ಪಣೆ ಮಾಡಿದ್ರು. ರೀಲ್ ಕ್ಯಾಮೆರಾ ಕಾಲಘಟ್ಟದಲ್ಲಿ ಕಿರುಚಿತ್ರವನ್ನ ಮಾಡಿ ಸೈ ಎನಿಸಿಕೊಂಡಿದ್ದ ಕಾಶಿನಾಥ್ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ನಿರ್ದೇಶಕರಾಗಿ ಹೊರಹೊಮ್ಮಿದ್ರು. ಕನ್ನಡ ಚಿತ್ರ ಪರಂಪರೆಯಲ್ಲಿ ಕಿರುಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದ ಕನ್ನಡದ ಮೊದಲ ನಟ ಹಾಗೂ ನಿರ್ದೇಶಕ ಎನ್ನುವಂತ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ರು. ಕಾಶಿನಾಥ್ ಚಿತ್ರ ತಯಾರಿಸುವ ರೀತಿಯೇ ತುಂಬಾನೇ ಡಿಫ್ರೆಂಟ್. ಒಂದು ಸ್ಕ್ರಿಪ್ಟ್ ಓದ್ತಾ ಕುಳಿತ್ರೆ ಇಡೀ ಸಿನಿಮಾವೇ ಕಣ್ಮುಂದೆ ಬಂದ ಹಾಗಾಗುತ್ತೆ. ಅಷ್ಟು ಚೆನ್ನಾಗಿ ಕಾಶಿನಾಥ್ ಸ್ಕ್ರಿಪ್ಟ್ ಬರಿತಾ ಇದ್ರು. ಇವರ ಅನುಭವ ಚಿತ್ರ 37 ವಾರಗಳ ಅಮೋಘ ಪ್ರದರ್ಶನವನ್ನ ಕಂಡು ಸೂಪರ್ ಹಿಟ್ ಸಿನಿಮಾ ಆಗಿ ಹೊರಹೊಮ್ಮಿತ್ತು. ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದ ಫಿಲ್ಮ್ಗಳು ಕೂಡ ಬೇರೆ ಭಾಷೆಗೆ ಡಬ್ ಆಗಲು ಪ್ರಾರಂಭವಾಯಿತು. ಇವರದ್ದೇ ಅನುಭವ ಚಿತ್ರ ತೆಲುಗಿಗೆ ರಿಮೇಕ್ ಆಗಿ 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಓರ್ವ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇದ್ದಂತ ಹುಡುಗ, ಅಂದ್ರೆ ನಾನು ಮಾತನಾಡಿದ್ರೆ ಜನ ಏನ್ ತಿಳ್ಕೊಳ್ತಾರೋ, ಎಲ್ರ ಮುಂದೆ ನಿಂತು ಮಾತಾಡೋಕೆ ಭಯ, ಈ ಎಲ್ಲ ರೀತಿಯ ಗೊಂದಲ ಇಟ್ಟುಕೊಂಡಿದ್ದಂತ ಓರ್ವ ಯುವಕ ಅನುಭವ ಎನ್ನುವ ಚಿತ್ರ ಮಾಡ್ತಾರೆ. ಹಾಗೆ ಈ ಚಿತ್ರದ ಮೂಲಕ ಯಶಸ್ಸನ್ನ ಕೂಡ ಕಾಶಿನಾಥ್ ಕಾಣ್ತಾರೆ. ಕಾಶಿನಾಥ್ಗೆ ಶಾಲೆಗೆ ಹೋಗ್ತಿರೋ ಸಂದರ್ಭದಲ್ಲಿ ಮೇಷ್ಟ್ರು ಹತ್ತಿರ ಅವ್ರ ಸಹಪಾಠಿ ಒಬ್ಬ ನಾರ್ತ್ ಪೋಲ್ ಅಲ್ಲಿ 6 ಡೇಸ್ ಆದ್ರೆ ಸೌತ್ ಪೋಲ್ ಅಲ್ಲಿ 6 ನೈಟ್ ಆಗುತ್ತೆ ಯಾಕಂತ ಕೇಳಿರ್ತಾರೆ. ಅದಕ್ಕೆ ಮೇಷ್ಟ್ರ ಬಳಿ ಉತ್ತರ ಇರಲ್ಲ. ಬಟ್ ಕಾಶಿನಾಥ್ಗೆ ಈ ಉತ್ತರ ಗೊತ್ತಿರುತ್ತೆ. ಆದ್ರೆ ಹೇಳೋಕೆ ಮುಜುಗರ, ಧೈರ್ಯ ಇಲ್ಲ, ಅಂಜಿಕೆಯ ಸ್ವಭಾವ. ಇದೇ ಕಾಶಿನಾಥ್ ನಂತರ ಎಲ್ರೂ ಅಂಜಿಕೊಳ್ಳೋ ವಿಚಾರವನ್ನೇ ಚಿತ್ರದ ಮೂಲಕ ಜನರಿಗೆ ತಿಳಿಸೋ ಕೆಲಸವನ್ನ ಮಾಡಿದ್ರು. ಅನುಭವ ಚಿತ್ರದ ಮೂಲಕ ಏನೂ ಅರಿಯದ ಹುಡುಗಿ, ಅತಿ ಉತ್ಸಾಹದ ಹುಡುಗ, ಇವರಿಬ್ಬರ ನಡುವೆ ನಡೆಯುವ ಕ್ಲೇಶವನ್ನ ಅತ್ಯುತ್ತಮವಾಗಿ ಸಿನಿಮಾದ ಮೂಲಕ ಜಗತ್ತಿಗೆ ನೀಡುವ ಮುಖಾಂತರ ಸೈ ಅನಿಸಿಕೊಂಡ್ರು. 24ನೇ ವಯಸ್ಸಿಗೆ ಸಕ್ಸಸ್ ಸಿಕ್ಕ ಕಾರಣ ಕೊಂಚ ಅಹಂಕಾರ, ನಾನು ಚಿತ್ರರಂಗವನ್ನೇ ಆಳ್ತೀನಿ ಅನ್ನುವಂತ ಮನೋಭಾವ. ಅಪರಿಚಿತ ಚಿತ್ರ ಸಕ್ಸಸ್ ಆದ ಬಳಿಕ ಇವರ ಮನಸ್ಸಲ್ಲಿ ಈ ಎಲ್ಲ ಆಲೋಚನೆಗಳು ಬಂದು ಕೂತಿತ್ತು. ಕಾರಣ ಆ ಸಂದರ್ಭದಲ್ಲಿ ತೆಲುಗು, ಹಿಂದಿ ಚಿತ್ರರಂಗದಲ್ಲೂ ಕಾಶಿನಾಥ್ ನಿರ್ದೇಶನವನ್ನ ಮೆಚ್ಚಿ ಅಲ್ಲಿನ ಅನೇಕ ನಿರ್ಮಾಪಕರು ಕಾಶಿನಾಥ್ ನಿರ್ದೇಶನವನ್ನ ಹೊಗಳಿದ್ರು. ಹಾಗಾಗಿ ಕಾಶಿನಾಥ್ಗೆ ಲೋ ಬಜೆಟ್ ಚಿತ್ರ ಮಾಡಿ ಬಾಲಿವುಡ್ ಡಿಸ್ಟ್ರಿಬ್ಯೂಟರ್ ಹತ್ತಿರ ಫಿಲ್ಮ್ ಪ್ರೊಡ್ಯೂಸ್ ಮಾಡೋ ಹುಚ್ಚಿರ್ತದೆ. ಆದ್ರೆ ಇವರು ಲೋ ಬಜೆಟ್ ನಲ್ಲಿ ಪ್ರಿಪೇರ್ ಮಾಡಿದಂತ ಸಿನಿಮಾಗೆ ಅವರಂದುಕೊಂಡ ಮಟ್ಟಿಗೆ ಡಿಮಾಂಡ್ಗಳು ಕ್ರಿಯೇಟ್ ಆಗಲ್ಲ. ಹರೆಯದ ವಯಸ್ಸು, ಬಿಸಿ ರಕ್ತ, ಕೋಪದಿಂದ ಚಾಲೆಂಜ್ ಮಾಡಿ ಸ್ವಂತವಾಗಿ ಇವರೇ ಡಿಸ್ಟ್ರಿಬ್ಯೂಟ್ ಮಾಡಿ ಒಂದು ಚಿತ್ರವನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಈ ಚಿತ್ರ ಕಾಶಿನಾಥ್ಗೆ ಸಕ್ಸಸ್ ಅನ್ನ ನೀಡಲಿಲ್ಲ. 14 ಲಕ್ಷ ಲಾಸ್ ಅನುಭವಿಸಿದ ಕಾಶಿನಾಥ್ ಮುಂಬೈನಿಂದ ಮತ್ತೆ ಬೆಂಗಳೂರಿಗೆ ಆಗಮಿಸುತ್ತಾರೆ. ನಾನೇ ಎಲ್ಲ ಎನ್ನುವ ಮನೋಭಾವವಿದ್ದ ಕಾಶಿನಾಥ್ ಓರ್ವ ಮಾದರಿ ನಟ ನಿರ್ದೇಶಕರಾಗಿ ಹೊರಹೊಮ್ಮುತ್ತಾರೆ. ಒಂದು ಸ್ವಲ್ಪವೂ ಅಹಂ ಇಲ್ಲದೆ ಡೌನ್ ಟು ಅರ್ತ್ ಕಲಾವಿದರಾಗಿ ಸಾಕಷ್ಟು ಸಕ್ಸಸ್ ಅನ್ನ ಕಾಣ್ತಾರೆ. 80ರ ದಶಕದಲ್ಲಿ ಕಾಲ್ ಶೀಟ್ ಸಿಗದಿರುವಷ್ಟು ಕಾಶಿನಾಥ್ ಬ್ಯುಸಿ ಆಗಿದ್ರು. ಅಬ್ಸರ್ವ್, ಅನಲೈಸ್ ಅಂಡ್ ಅಪ್ಲೈ, ಈ 3 ವಿಚಾರಗಳನ್ನು ಇಟ್ಕೊಂಡು ಇವರು ಸಿನಿಮಾವನ್ನ ಮಾಡ್ತಿದ್ರು. ಅನುಭವ ಚಿತ್ರದ ಬಳಿಕ ಅನಾಮಿಕಾ ಎನ್ನುವಂತ ಚಿತ್ರ ಮಾಡಿದ್ರು. ಈ ಚಿತ್ರವನ್ನ ಜನ ರಿಜೆಕ್ಟ್ ಮಾಡ್ತಾರೆ. ಹೌದು, ಈ ಕುರಿತು ಮಾತನಾಡಿದ ಕಾಶಿನಾಥ್, ಜನ ಅನುಭವ ಚಿತ್ರ ನೋಡಿ ವಿಭಿನ್ನ ಪ್ರಯೋಗವನ್ನ ಕಾಶಿನಾಥ್ ಮಾಡ್ತಾರೆ ಅಂತ ಬಯಸಿದ್ರು. ಆದ್ರೆ ಅವರಿಗೆ ಒಂದು ಆರ್ಡಿನರಿ ಕತೆ ಕೊಟ್ಟಾಗ ಇದನ್ನ ಇಷ್ಟಪಡೋದಿಲ್ಲ. ಯಾಕಂದ್ರೆ ಕಾಶಿನಾಥ್ ಇಂದ ಅವರು ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ಈ ಫಿಲ್ಮ್ ತಿರಸ್ಕಾರಗೊಂಡಿತ್ತು. ಕಾಶಿನಾಥ್ ವ್ಯಕ್ತಿತ್ವ ನಿಜಕ್ಕೂ ಅನೇಕರಿಗೆ ಪ್ರೇರಣೆ. ಕಾರಣ ಅವರ ತಾಳ್ಮೆ. ಯಾವುದೇ ಸನ್ನಿವೇಶವನ್ನ ತಾಳ್ಮೆಯಿಂದ ನಿಭಾಯಿಸುವ ರೀತಿ ಅನೇಕರಿಗೆ ಪ್ರೇರಣಾದಾಯಕವಾಗಿದೆ.
ಇನ್ನು ಕಾಶಿನಾಥ್ ಕನ್ನಡ ಚಿತ್ರರಂಗಕ್ಕೆ ಒಂದೊಳ್ಳೆ ನಿರ್ದೇಶಕ ಹಾಗೂ ನಟನನ್ನ ಪರಿಚಯಿಸಿದ್ರು. ಅವರು ಬೇರೆ ಯಾರು ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ. ಕಾಶಿನಾಥ್ ಉಪೇಂದ್ರ ರವರಿಗೆ ಆರಂಭದ ದಿನಗಳಲ್ಲಿ ಸಿನಿಮಾ ಪ್ರಪಂಚದ ಅನೇಕ ಮಜಲುಗಳನ್ನ ಕಲಿಸಿಕೊಟ್ಟಿದ್ರು. ಇಂದಿಗೂ ಕಾಶಿನಾಥ್ ಮೇಲಿನ ಭಕ್ತಿ ಪ್ರೀತಿ ಉಪೇಂದ್ರ ಅವರಿಗೆ ಹಾಗೆಯೇ ಇದೆ. ಓರ್ವ ಗುರು ಹೆಮ್ಮೆ ಪಡುವಂತ ನಿರ್ದೇಶಕರಾಗಿ ಉಪೇಂದ್ರ ಬೆಳೆದಿದ್ದಾರೆ. ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಕಾಶಿನಾಥ್ ರವರಂತ ವ್ಯಕ್ತಿತ್ವದ ಗುರು ಸಿಗೋದು ಬಹಳ ಅಪರೂಪ. ಕಾರಣ ಅವರಿಗಿರುವ ತಾಳ್ಮೆ, ಇನ್ನೊಬ್ಬರನ್ನ ಬೆಳೆಸಬೇಕು ಎನ್ನುವಂತಹ ಮನೋಭಾವ. ಅವರು ನನ್ನ ಹಾಗೆ ಓರ್ವ ಒಳ್ಳೆ ನಟನಾಗಬೇಕು, ನಿರ್ದೇಶಕರಾಗಬೇಕು ಎನ್ನುವಂತಹ ಬಹುದೊಡ್ಡ ಕಲ್ಪನೆ ಕಾಶಿನಾಥ್ಗೆ ಇತ್ತು. ಇವೆಲ್ಲದರ ಪ್ರತಿಫಲವಾಗಿಯೇ ಇಂದು ಉಪೇಂದ್ರ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಲು ಕಾರಣವಾಯಿತು. ಕಾಶಿನಾಥ್ ಯಾವತ್ತೂ ಒಂದು ಮಾತನ್ನ ಹೇಳೋರು, ಚಮಚಗಿರಿ ಮಾಡೋರನ್ನ ನಾನು ಯಾವತ್ತೂ ಹತ್ತಿರ ಸೇರ್ಸಲ್ಲ, ಹೃದಯದಿಂದ ಮಾತನಾಡುವವರನ್ನ ಮಾತ್ರ ಹತ್ತಿರ ಸೇರಿಸ್ಕೊಳ್ತೀನಿ ಅಂತ. ಕಾಶಿನಾಥ್ ಅವರು ಒಟ್ಟು 36ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದು. ಕಾಶಿನಾಥ್ ಚಿತ್ರಗಳು ಒಂದಕ್ಕೊಂದು ವಿಭಿನ್ನತೆಯನ್ನ ಕಂಡುಕೊಂಡಿತ್ತು. ಕನ್ನಡದಲ್ಲಿ 13 ಚಿತ್ರ, ತೆಲುಗಿನಲ್ಲಿ 1, ಹಿಂದಿಯಲ್ಲಿ 2 ಚಿತ್ರಗಳಿಗೆ ಚಿತ್ರಕಥೆ ಮಾಡಿ ನಿರ್ದೇಶನವನ್ನು ಕೂಡ ಮಾಡಿದ್ರು. ಕೆಳವರ್ಗದ ಮಧ್ಯಮ ವರ್ಗದ ಜನಗಳ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನೇ ಕಥೆಯಾಗಿಸಿ ಸಿನಿಮಾ ಮಾಡಿದ್ರು. ವರದಕ್ಷಿಣೆ, ವಿಧವಾ ವಿವಾಹ, ಮಹಿಳೆಯರ ಮೇಲಿನ ದೌರ್ಜನ್ಯ, ಹೆಣ್ಣು ಭ್ರೂಣ ಹತ್ಯೆ ಇಂತಹ ಸಾಮಾಜಿಕ ಸಮಸ್ಯೆಗಳ ಮೇಲೆ ಹಾಸ್ಯದ ಮೂಲಕ ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಕಾಶಿನಾಥ್ ಮಾಡಿದ್ರು. ಒಬ್ಬ ಹೀರೋ ಹೀಗೆ ದೇಹ ಹೊಂದಿರಬೇಕು, ಇಷ್ಟೇ ಹೈಟ್, ಇಷ್ಟೇ ತೂಕ, ಇಷ್ಟೇ ಬಣ್ಣ, ಧ್ವನಿ ಹೊಂದಿರಬೇಕು ಎನ್ನುವಂತಹ ಕಟ್ಟಳೆಗಳನ್ನ ಮುರಿದು ಹಾಕಿ ಮನ್ಮಥ ರಾಜ ಎನ್ನುವಂತಹ ಚಿತ್ರವನ್ನ ತಯಾರಿಸಿ ಕಾಶಿನಾಥ್ ಈ ಚಿತ್ರದಲ್ಲಿ ನಟಿಸಿ ನಿರ್ದೇಶನ ಮಾಡಿ ಯಶಸ್ಸನ್ನ ಕಂಡಿದ್ರು. ಕೊನೆಯದಾಗಿ ಕಾಶಿನಾಥ್ ನಟಿಸಿದ ಚೌಕ ಚಿತ್ರ ಭರ್ಜರಿ 100 ದಿನಗಳ ಪ್ರದರ್ಶನವನ್ನ ಕಂಡಿತ್ತು. ಚೌಕ ಚಿತ್ರದ ಅಪ್ಪ ಐ ಲವ್ ಯು ಅಪ್ಪ ಸಾಂಗ್ ಇಂದಿಗೂ ಅನೇಕರ ಕಾಲರ್ ಟ್ಯೂನ್ ಆಗಿ ಹೊರಹೊಮ್ಮಿದೆ. ಒಟ್ಟಾರೆ ಕಾಶಿನಾಥ್ ಕನ್ನಡ ಚಿತ್ರರಂಗ ಕಂಡಂತ ವಿಭಿನ್ನ ನಿರ್ದೇಶಕರಾಗಿದ್ದು, ಇವರ ಚಿತ್ರಗಳು ಅನೇಕ ಯುವ ನಿರ್ದೇಶಕರಿಗೆ ಪ್ರೇರಣೆ ಹಾಗೂ ಹುರುಪನ್ನ ನೀಡಬಲ್ಲದು. ಕಾಶಿನಾಥ್ ಇಂದು ನಮ್ಮೊಂದಿಗಿಲ್ಲ, ಆದ್ರೆ ಅವರ ಚಿತ್ರಗಳು ಎಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವಂತಾಗಿದೆ.